ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂಥ ಕಾನೂನುಗಳು ಜಾರಿ ಆಗೋದಿಲ್ಲ. ಅದಕ್ಕಿಂತವೆಲ್ಲ ದರೋಡೆ ಪರೋಡೆ ಏಕ್ದಮ್ ಈಜಿ ಆಗ್ಲಕತ್ತಾವ. ಯಾಕಂದರೆ ಇವಾಗ ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು, ಏನೂ ಆಗಲಿಲ್ಲ. ಹಿಂಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಆ ಹದಗೆಟ್ಟದ ಉದಾಹರಣೆ ಅಂದರೆ ಬೆಳಗಾವಿಯಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನು ಇಡಿ ಕೊಡಬೇಕು, CBI ಕೊಡಬೇಕು. ಅವರು ಯಾರದಾರ, ಯಾರು ಭ್ರಷ್ಟ ರಾಜಕಾರಣಿಗಳಿದಾರೋ, ಭ್ರಷ್ಟ ಅಧಿಕಾರಿಗಳಿದಾರೋ, ಯಾರು ಅದನ್ನು ಆ ಹಣ ಒಯ್ದು ಅದನ್ನು ಕನ್ವರ್ಷನ್ ಮಾಡಬೇಕು, ಅದನ್ನು ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಬೇಕು, ಏನು ಮಾಡಬೇಕು ಅನ್ನೋ ಏನು ಒಂದು ಷಡ್ಯಂತ್ರ ಇದೆ, ಅದು ಬಯಲು ಮಾಡಬೇಕು. ಅವ್ರಿಗೆ ಯಾರು ಈ ಹಣ ಅಂತ ಅವ್ರನ್ನ ಕಠಿಣವಾದಂಥ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಜೈಲಿಗೆ ಹಾಕಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ. ಯಾಕಂದ್ರೆ ಕರ್ನಾಟಕ ಮಾನ ಮರ್ಯಾದೆ ಏನು ಉಳಿದಿಲ್ಲ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳನ್ನು ಕಂಡು ಹಿಡಿಲಕತ್ತಾರೆ. ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ ಫ್ಯಾಕ್ಟ್ರಿ ಇದ್ದಿದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ. ಬೆಂಗಳೂರಿನಲ್ಲಿ ಡ್ರಗ್ ಇವತ್ತು ನಡೀತಾ ಇದೆ. ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ. ಯಾಕಂದರೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಫಿಕ್ಸ್ ಮಾಡ್ಯಾರ, ಇಲ್ಲ ಆಕ್ಷನ್ ಆಗ್ತದೆ. ಬೆಂಗಳೂರು ಕಮಿಷನರ್ ಆಗಬೇಕಾದ್ರೆ 50 ಕೋಟಿ ಕೊಡಬೇಕು, DC ಆಗಬೇಕಾದ್ರೆ 10 ಕೋಟಿ ಕೊಡಬೇಕು. ಎಲ್ಲೆಲ್ಲಿ ಒಳ್ಳೆ ಪೋಸ್ಟ್ ಅದಾವಲ್ಲ ಲಿಲಾವ್ ಆಗ್ತಾಯಿದೆ. ಈ ಲಿಲಾವ್ ಆಯ್ತಂದ್ರೆ ಯಾರೂ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸ್ಥಾನದಲ್ಲಿ ಇರೋದಿಲ್ಲ. ಇದು ನಡೀದೆ, ಇದು ಹಗರಣಗಳು, ಕೊಲೆ ಸುಲಿಗೆ. ಮತ್ತು ಅವ್ರಿಗೇನೂ ನಮ್ಮ ಗೃಹ ಮಂತ್ರಿಗಳಿಗಂತೂ ಏನೂ ಪಾಪ ಏನೂ ಗೊತ್ತಿಲ್ಲ. ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿರದ ಗೃಹ ಮಂತ್ರಿ ಅಂದರೆ ಕರ್ನಾಟಕದ ಗೃಹ ಮಂತ್ರಿ. ಹೀಗಾಗಿ ಅವ್ರಿಗೆ 400 ಕೋಟಿದು ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಮರ್ಡರ್ ಆದರೂ ಗೊತ್ತಿಲ್ಲ, ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ, ಅವರು ಊಟ ಮಾಡಿದ್ದು ಗೊತ್ತಿಲ್ಲ, ಮಕ್ಕೊಂಡಿದ್ದು ಗೊತ್ತಿಲ್ಲ.